ಸಚಿವ ಶಿವರಾಜ್ ತಂಗಡಗಿಯವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ರೈತ ಹೋರಾಟಗಾರರ ಮೇಲೆ ದಾಖಲಿಸಿರುವ ಪ್ರಕರಣಗಳನ್ನು ಮುಕ್ತಾಯಗೊಳಿಸುವಂತೆ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದ ಸರೋಜಾ ಬಸವರಾಜ್ ಒತ್ತಾಯಿಸಿದರು. ಸಚಿವ ಶಿವರಾಜ್ ತಂಗಡಗಿಯವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ರೈತ ಹೋರಾಟಗಾರರ ಮೇಲೆ ದಾಖಲಿಸುವ ಪ್ರಕರಣಗಳನ್ನು ಮುಕ್ತಗೊಳಿಸುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಎಡದಂಡೆ ಭಾಗದ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ 12/11/2025 ನಡೆದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಸಚಿವ ಶಿವರಾಜ್ ತಂಗಡಗಿಯವರು ಅವರ ವಿರುದ್ಧ ನಡೆಸಿದ ಧರಣಿ ಎಂಬಂತೆ ಭಾವಿಸಿ ಚಳುವಳಿಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ತುಂಗಭದ್ರಾ ಎಡದಂಡೆ ಭಾಗದ ರೈತರಿಗೆ ಬೇಸಿಗೆ ಬೆಳೆಯ ನೀರು ಹರಿಸಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ 12/11/2025 ನಡೆಸಿದ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಸಚಿವ ಶಿವರಾಜ್ ತಂಗಡಗಿಯವರು ಅವರ ವಿರುದ್ಧ ನಡೆಸಿದ ಧರಣಿ ಎಂಬಂತೆ ಭಾವಿಸಿ ಚಳುವಳಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿರುತ್ತಾರೆ. ಇತ್ತೀಚೆಗೆ ರೈತರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಬಗ್ಗೆ ಮಾಡಿರುವ ಹೋರಾಟ ಹಾಗೂ ಸಚಿವರ ಆಡಳಿತ ವಿರುದ್ಧ ಹಾಗೂ ಅವರ ಬೆಂಬಲಿಗರು ಮಾಡಿರುವ ಕಾನೂನು ಬಹಿರಂಗ ಚಟುವಟಿಕೆಗಳ ವಿರುದ್ಧ ನಡೆಸಿದ ಹೋರಾಟಗಳನ್ನು ಸಹಿಸದ ಸಚಿವರು ಕಾನೂನು ಸುವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶರಣೇಗೌಡ ಕಿಸರಟ್ಟಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶರಣಪ್ಪ ಕೊತ್ವಾಲ್ ಅವರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿರುತ್ತಾರೆ. ಪೊಲೀಸರನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ರೈತರ ಪರವಾಗಿ ಧ್ವನಿ ಎತ್ತಿದ ರೈತರು ಹೋರಾಟಗಾರರು ಮೇಲೆ ನಿರಂತರ ಪ್ರಕರಣಗಳನ್ನು ಸಚಿವರ ಬೆಂಬಲಿಗರಿಂದ ದಾಖಲಿಸುವ ಮೂಲಕ ರೈತ ಚಳುವಳಿಯನ್ನು ಹಮ್ಮಿಕ್ಕುವಂತ ಪ್ರಯತ್ನ ಮಾಡಿರುತ್ತಾರೆ. ಇದೊಂದು ಅವಿಸಂವಿಧಾನ ಬೆಳವಣಿಗೆ. ಹಾಗಾಗಿ ನಮ್ಮ ಸಂಘಟನೆ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಸಚಿವ ತಂಗಡಗಿಯವರ ಸರ್ವಾಧಿಕಾರ ಧೋರಣೆಯನ್ನು ಹಾಗೂ ಜನವಿರೋಧಿ ಆಡಳಿತ ರಾಜ್ಯ ಜನರ ಮುಂದೆ ತರಬಯಸುತ್ತೇವೆ. ರೈತರ ಬಗ್ಗೆ ಕಾಳಜಿ ಇರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೂ ಮಾನವ ಹಕ್ಕುಗಳ ಆಯೋಗಕ್ಕೂ ಸಂಘಟನೆ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ನಿಯೋಗ ಹೋಗಿ ದೂರು ಸಲ್ಲಿಸುತ್ತೇವೆ. ಶಿವರಾಜ್ ತಂಗಡಗಿಯವರ ಸರ್ವಾಧಿಕಾರ ಮತ್ತು ಜನವಿರೋಧಿ ಆಡಳಿತವನ್ನು ವಿವರವಾಗಿ ತಿಳಿಸಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿರುತ್ತೇವೆ. ರೈತ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಕರಟಗಿ ಪೊಲೀಸ್ ಅಧಿಕಾರಿಯಾದ PI ಸುಧೀರ್ ಬೆಂಕಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಗೃಹ ಇಲಾಖೆಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿರುತ್ತೇವೆ. ಒಂದು ವೇಳೆ ರೈತ ಹೋರಾಟಗಾರರ ರಾಜ್ಯಾಧ್ಯಕ್ಷರಾದ ಶರಣೇಗೌಡ ಕಿಸರಟ್ಟಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶರಣಪ್ಪ ಕೊತ್ವಾಲ್ ಅವರ ಮೇಲೆ ದಾಖಲಿಸಿರುವ ಸುಳ್ಳು ಕೇಸುಗಳ ಮುಕ್ತಗೊಳಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ತುರ್ತಾಗಿ ರೂಪಿಸಿಕೊಳ್ಳುತ್ತಿರುತ್ತೇವೆ, ಮಾಧ್ಯಮದ ಮೂಲಕ ಘೋಷಿಸುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪ್ರೇಮ, ಮರಿಗೌಡ, ವಿಶ್ವನಾಥ್, ಬಸವರಾಜು ಉಪಸ್ಥಿತರಿದ್ದರು.